ವೆಲ್ಕಮ್ ಟು ಸ್ಮಾರ್ಟ್ ಸಿಲೆಬಸ್ ವಿದ್ಯಾರ್ಥಿಗಳು. ಹೋಪ್ ತಾವೆಲ್ಲ ಚೆನ್ನಾಗಿ ಅಭ್ಯಾಸ ಮಾಡ್ತಾ ಇದ್ದೀರಾ. ವಿದ್ಯಾರ್ಥಿಗಳೇ, ತಮಗೆಲ್ಲ ತಿಳಿದಿರುವಂತೆ ಈಗಾಗಲೇ 5, 6 ಮತ್ತು 7ನೇ ತರಗತಿಗಳಿಗೆ ಶಿಕ್ಷಣ ಇಲಾಖೆಯಿಂದ ದೂರದರ್ಶನದಲ್ಲಿ ಪಾಠಗಳು ಕಂಟಿನ್ಯೂಸ್ ಆಗಿ ಬರ್ತಾ ಇವೆ. ಆ ಪಾಠಗಳು ತುಂಬಾ ಚೆನ್ನಾಗಿ ಬರ್ತಾ ಇವೆ, ಹೌದಲ್ಲ? ಈಗಾಗಲೇ ನಾವು 2 ವಾರದ ಒಂದು ಪಾಠಗಳ ಟೈಮ್ ಟೇಬಲ್ ಅನ್ನ ತಿಳಿದುಕೊಂಡಿದ್ದೀವಿ. ಇವತ್ತು ಈ ವಿಡಿಯೋದಲ್ಲಿ 3ನೇ ವಾರದ ಒಂದು ಟೈಮ್ ಟೇಬಲ್, ಯಾವ ತರಗತಿಗೆ ಎಷ್ಟು ಸಮಯಕ್ಕೆ ಯಾವ ಅಧ್ಯಾಯ ಇರುತ್ತೆ ಹಾಗೂ ಯಾವ ವಿಷಯ ಇರುತ್ತೆ ಅನ್ನೋದನ್ನ ನಾವು ಡೀಟೇಲ್ ಆಗಿ ತಿಳಿದುಕೊಳ್ಳೋಣ. ಮುಂದೆ ತಾವೆಲ್ಲ ಈಗಾಗಲೇ ತಿಳಿದುಕೊಂಡಿರುವಂತೆ ನಮ್ಮ ಚಾನೆಲ್ ನಲ್ಲಿ 6, 7, 8 ಹಾಗೂ 10ನೇ ತರಗತಿ ಸಂಬಂಧಪಟ್ಟಂತೆ ಗಣಿತ ವಿಜ್ಞಾನದ ಬಹಳಷ್ಟು ವಿಡಿಯೋಗಳಿವೆ. ಅವುಗಳನ್ನ ನೋಡಿ ತಮ್ಮ ಒಂದು ಎಕ್ಸಾಮ್ ಅನ್ನ ಹಾಗೂ ಸ್ಟಡಿಯನ್ನ ಬೆಸ್ಟ್ ಮಾಡ್ಕೋಬೇಕು. ಓಕೆ, ಸೊ ಇದಕ್ಕಾಗಿ ತಾವು ಮಾಡಬೇಕಾಗಿರುವುದು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋಬೇಕು, ಬೆಲ್ ಐಕನ್ ಒತ್ತಬೇಕು, ಆ ಲೈಕ್ ಬಟನ್ ಒತ್ತಬೇಕು. ಬೆಲ್ ಐಕನ್ ಒತ್ತಿದ ಮೇಲೆ ಅಲ್ಲಿ ಆಲ್ ಅನ್ನುವಂತ ಆಪ್ಷನ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ ಒಳ್ಳೆಯದು. ಅದಲ್ಲದೆ ವಿಡಿಯೋ ನೋಡಿದ ನಂತರ ತಮ್ಮ ಫ್ರೆಂಡ್ಸ್ಗೂ ಸಹ ವಿಡಿಯೋನ ಶೇರ್ ಮಾಡಬೇಕು. ಓಕೆ, ಸೊ ಬನ್ನಿ ಇವತ್ತು 3ನೇ ವಾರದ ಟೈಮ್ ಟೇಬಲ್ ಅನ್ನ ತಿಳಿದುಕೊಳ್ಳೋಣ. ವಿದ್ಯಾರ್ಥಿ, ತಮ್ಮ ಸ್ಕ್ರೀನ್ ಅಲ್ಲಿ ನೋಡ್ತಾ ಇದ್ದೀರಾ, ಇದು 5, 6 ಮತ್ತು 7ನೇ ತರಗತಿಯ ವಿಡಿಯೋ ಪಾಠಗಳ ದೂರದರ್ಶನ ಪ್ರಸಾರದ ವೇಳಾಪಟ್ಟಿ. ಇದು ಬಂದ್ಬಿಟ್ಟು 3ನೇ ವಾರ. ಈಗಾಗಲೇ ನಾವು 2 ವಾರದ ಟೈಮ್ ಟೇಬಲ್ ಅನ್ನ ತಿಳಿದುಕೊಂಡು ಅದರ ಪ್ರಕಾರ ಪಾಠಗಳನ್ನು ಸಹ ವೀಕ್ಷಣೆ ಮಾಡಿದ್ದೀವಿ. ಸೊ ಇದು ಡಿಸೆಂಬರ್ 7ರಿಂದ ಡಿಸೆಂಬರ್ 11ರವರೆಗಿನ ಒಂದು ಟೈಮ್ ಟೇಬಲ್. ಸೊ ತಮ್ಮೆಲ್ಲ ತಿಳಿದಿರುವಂತೆ ವಾರದ 5 ದಿನಗಳ ಕಂಟಿನ್ಯೂಸ್ ಆಗಿ ಇಲ್ಲಿ ಕ್ಲಾಸ್ ಬರ್ತಾ ಇರ್ತೀವಿ. ಅದಕ್ಕೆ ಟೈಮಿಂಗ್ಗಳು ಸಹ ಇಲ್ಲಿ ನೀಡಲಾಗಿದೆ. ಈ ಒಂದು ಪೇಜ್ ಬ್ಲರ್ಡ್ ಆಗಿ ಕಾಣಿಸ್ಲಿಕ್ಕೆ ಕಾರಣ ಏನಪ್ಪಾ ಅಂತಂದ್ರೆ ಇದು ಒಂದು ಸ್ಕ್ಯಾನ್ ಮಾಡಿದಂತ ಒಂದು ಕಾಪಿ. ಸೊ ಅಕ್ಷರಗಳು ಈ ರೀತಿ ಆಗಿದೆ. ಅದಕ್ಕಾಗಿ ತಾವು ಏನು ವರಿ ಮಾಡ್ಕೋಬೇಡಿ, ಇದನ್ನ ನಾನು ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ನಾವು ಮೊದಲಿಗೆ ಏನ್ ಮಾಡ್ಕೊಳ್ಳೋಣಪ್ಪ ಅಂತಂದ್ರೆ 5ನೇ ತರಗತಿ ವಿದ್ಯಾರ್ಥಿ ಒಂದು ಟೈಮ್ ಟೇಬಲ್ ಅನ್ನ ತಿಳಿದುಕೊಳ್ಳೋಣ. ನೆಕ್ಸ್ಟ್ 6th, ತದನಂತರ 7th ಟೈಮ್ ಟೇಬಲ್. ಸೊ 5ನೇ ತರಗತಿ ವಿದ್ಯಾರ್ಥಿಗಳು ಪೆನ್ ಬುಕ್ ಅನ್ನ ತೆಗೆದುಕೊಂಡು ತಮ್ಮ ಒಂದು ಟೈಮಿಂಗ್ ಅನ್ನ, ತಮ್ಮ ಒಂದು ಸಬ್ಜೆಕ್ಟ್ ಅನ್ನ, ತಮ್ಮ ಒಂದು ಅಧ್ಯಾಯವನ್ನ ಚೆನ್ನಾಗಿ ಬರ್ಕೊಂಡ್ಬಿಡಿ. ಅದೇ ಒಂದು ಟೈಮಿಂಗ್ಗೆ ತಾವು ಕ್ಲಾಸ್ ಅಟೆಂಡ್ ಆಗೋದು ಒಳ್ಳೆಯದು. ಓಕೆ, ಸೋಮವಾರ ದಿನ ಮೊದಲನೇ ಒಂದು ಪಾಠ 8 ಗಂಟೆಯಿಂದ 8ವರೆಗೆ. ಇದು 5ನೇ ತರಗತಿಯ ಗಣಿತ ಅಂಕಿ ಸಂಖ್ಯೆಗಳು. ಸೊ ಸೋಮವಾರ 5ನೇ ತರಗತಿ ಕೇವಲ ಒಂದೇ ಒಂದು ಪಾಠ. ನೆಕ್ಸ್ಟ್ ಮಂಗಳವಾರ ಬಂದ್ಬಿಟ್ಟು 5ನೇ ತರಗತಿಗೆ ಕನ್ನಡದ ಒಂದು ಪಾಠ ಉತ್ತರಿ ಹಾಡು. ಸೊ ಇದು ಒಂದು ಪದ್ಯ. ನೆಕ್ಸ್ಟ್ ಬುಧವಾರ ದಿನ EVS ನಲ್ಲಿ ಕ್ರೀಡೆಗಳು. ನೆಕ್ಸ್ಟ್ ಗುರುವಾರ ಮತ್ತೆ EVS ನಲ್ಲಿ ಇವು 8:15 9:15ವರೆಗೆ ಬರುವಂತ ಒಂದು ಅಧ್ಯಾಯಗಳು. ಸೊ ವಿದ್ಯಾರ್ಥಿಗಳು 5ನೇ ತರಗತಿ ವಿದ್ಯಾರ್ಥಿಗಳು ಈ ಒಂದು ಪಾಠಗಳನ್ನ ಚೆನ್ನಾಗಿ ಬರ್ಕೊಂಡ್ಬಿಡಿ. ಸೋಮವಾರ ನಿಮಗೆ 8ರಿಂದ 8ವರೆಗೆ ಮೊದಲನೇ ಪಾಠ. ಉಳಿದ ವಾರಗಳು ತಮಗೆಲ್ಲ ಪಾಠಗಳು ಬರುವು 8:15 9 ಗಂಟೆಗೆ. ಇನ್ನು ಶುಕ್ರವಾರ ಬಂದ್ಬಿಟ್ಟು 5ನೇ ತರಗತಿ ಒಂದು ಇಂಗ್ಲಿಷ್ ಪಾಠ, ದ ಎಲಿಫೆಂಟ್. ಸೊ 5ನೇ ತರಗತಿಗೆ 5 ಪಾಠಗಳು ವಾರದಲ್ಲಿ. ನೆಕ್ಸ್ಟ್ ನಾವು 6th ಸ್ಟ್ಯಾಂಡರ್ಡ್ ಪಾಠಗಳನ್ನ ತಿಳ್ಕೊಳ್ಳೋಣ ಬನ್ನಿ. ಸೊ 6th ಸ್ಟ್ಯಾಂಡರ್ಡ್ಗೆ ಸೋಮವಾರದ ದಿನ ಮೊದಲನೇ ಒಂದು ಪಾಠ 9ರಿಂದ 9:15ವರೆಗೆ, ಅದು ಇಂಗ್ಲಿಷ್ ಪಾಠ, ದ ಸ್ಕಾಲರ್ಸ್ ಮದರ್ ಟಂಗ್. ನೆಕ್ಸ್ಟ್ ಮಂಗಳವಾರ 6ನೇ ತರಗತಿಗೆ ಇರುವುದು ಸಾಯಂಕಾಲ 5:15ರಿಂದ 6 ಗಂಟೆಗೆ, ಅದು ಗಣಿತದಲ್ಲಿ ಪೂರ್ಣ ಸಂಖ್ಯೆಗಳು. ನೆಕ್ಸ್ಟ್ ಬುಧವಾರ 6ನೇ ತರಗತಿಗೆ ಮತ್ತೆ ಗಣಿತ ಪಾಠ, ಆದ್ರೆ ಈ ಬಾರಿ ಸಮಯ 9ರಿಂದ 9:15ವರೆಗೆ. 6ನೇ ತರಗತಿ ವಿದ್ಯಾರ್ಥಿ ಬರ್ಕೊಂಡ್ಬಿಡಿ, ಗಣಿತ ಪಾಠ ಪೂರ್ಣ ಸಂಖ್ಯೆಗಳು. ನೆಕ್ಸ್ಟ್ ಗುರುವಾರ 6ನೇ ತರಗತಿಗೆ 2 ಅಧ್ಯಾಯಗಳು ಇರುತ್ತವೆ ಅಥವಾ 2 ವಿಡಿಯೋಗಳು ಇರುತ್ತವೆ. ಸೊ ಅದನ್ನ ಟೈಮಿಂಗ್ ಚೆನ್ನಾಗಿ ಬರ್ಕೊಂಡ್ಬಿಡಿ. ಮೊದಲನೇ ಒಂದು ವಿಡಿಯೋ 8ರಿಂದ 8:15ವರೆಗೆ, 6ನೇ ತರಗತಿಯ ವಿಜ್ಞಾನ ಆಹಾರದ ಘಟಕಗಳು. ನೆಕ್ಸ್ಟ್ ಗುರುವಾರ 9ರಿಂದ 9:15ವರೆಗೆ 2ನೇ ಒಂದು ಅಧ್ಯಾಯ 6ನೇ ತರಗತಿ ಕನ್ನಡದಲ್ಲಿ, ಅದು ಮಂಗಳ ಗ್ರಹದಲ್ಲಿ ಹುಟ್ಟಿ ಅನ್ನುವಂತ ಒಂದು ಪದ್ಯ. ಇನ್ನು ಶುಕ್ರವಾರ ದಿನ 6ನೇ ತರಗತಿಗೆ ಮತ್ತೆ 2 ಅಧ್ಯಾಯಗಳು. ಸೊ ಮೊದಲನೇ ಒಂದು ಅಧ್ಯಾಯ ಬಂದ್ಬಿಟ್ಟು ಅದು 9ರಿಂದ 9:15ವರೆಗೆ. ಹಿಂದಿ ಒಂದು ಅಧ್ಯಾಯ ಸ್ವರ್ ಔರ್ ಉನ್ಕಿ ಮಾತ್ರಾಯಿ, ತುಂಬಾ ಇಂಪಾರ್ಟೆಂಟ್ ಆದಂತ ಬೇಸಿಕ್ ಹಿಂದಿ ಲೆಸನ್. ಸೊ ತಪ್ಪಿಸ್ಕೋಬೇಡಿ, ಚೆನ್ನಾಗಿ ನೋಡಿ ತಿಳ್ಕೊಂಡ್ಬಿಡಿ. ಓಕೆ, ನೆಕ್ಸ್ಟ್ 5:15ರಿಂದ 6 ಗಂಟೆ ಕೊನೆಯ ಒಂದು ಪಾಠ, ಅದು ಶುಕ್ರವಾರ ದಿನ 6ನೇ ತರಗತಿಗೆ ಸಮಾಜ ವಿಜ್ಞಾನದಲ್ಲಿ ನಮ್ಮ ಕರ್ನಾಟಕ. ಸೊ ಇವು 6ನೇ ತರಗತಿ ಇರುವಂತ ಒಂದು ಪಾಠಗಳು. ಸೊ 6ನೇ ತರಗತಿ ನಾವೆಲ್ಲ ನೋಡ್ತಿರ್ಬೋದು 1, 2, 3, 4, 5, 6 ಹಾಗೂ 7 ಪಾಠಗಳು. ಸೊ ಎಲ್ಲಾ ಪಾಠ ನೋಡಿ ನೋಟ್ಸ್ ಮಾಡ್ಕೊಂಡು ಚೆನ್ನಾಗಿ ವಿಷಯವನ್ನ ತಿಳಿದುಕೋಬೇಕು. ಇನ್ನು ನೆಕ್ಸ್ಟ್ 7th ಸ್ಟ್ಯಾಂಡರ್ಡ್ಗೆ ಯಾವ ಪಾಠಗಳು ಹಾಗೂ ಯಾವ ಅಧ್ಯಾಯಗಳು ಅದನ್ನು ಸಹ ತಿಳಿದುಕೊಳ್ಳೋಣ ಬನ್ನಿ. ಸೊ 7th ಸ್ಟ್ಯಾಂಡರ್ಡ್ಗೆ ಸೋಮವಾರ ದಿನ 7ನೇ ತರಗತಿಗೆ ಅದು ಇಂಗ್ಲಿಷ್ 8:15ರಿಂದ 9 ಗಂಟೆಗೆ
ದ ಜಿಮ್ನಾಸ್ಟಿಕ್ ಕ್ಲಾಕ್. ನೆಕ್ಸ್ಟ್ 5:15 6 ಗಂಟೆಗೆ 7ನೇ ತರಗತಿ ವಿಜ್ಞಾನ, ಎಳೆಯಿಂದ ಬಟ್ಟೆ. ವಿದ್ಯಾರ್ಥಿಗಳ ಈ ಪಾಠವನ್ನು ಸಹ ಕಂಪ್ಲೀಟ್ ಆಗಿ ನಮ್ಮ ಚಾನಲ್ ಎಕ್ಸ್ಪ್ಲೇನ್ ಮಾಡಲಾಗಿದೆ ಹಾಗೂ ಈ ಪಾಠದ ಪ್ರಶ್ನೋತ್ತರವೂ ಸಹ ನಮ್ಮ ಚಾನಲ್ ಇವೆ. ಅವುಗಳ ಲಿಂಕ್ ಕೆಳಗೆ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಅಲ್ಲಿ ಹೋಗಿ ನಾವು ನೋಡ್ಕೊಂಡು ಇದನ್ನ ತಿಳ್ಕೊಂಡು ಮಾಡ್ಕೊಂಡ್ಬಿಡ್ಬೇಕು. ಓಕೆ, ಇನ್ನು ಮಂಗಳವಾರ 7ನೇ ತರಗತಿಗೆ ಮೊದಲನೇ ಪಾಠ ಪ್ರಾರಂಭ ಆಗುವುದು ಮುಂಜಾನೆ 8 ಗಂಟೆಯಿಂದ 8:15ವರೆಗೆ. ಅದು ಸಮಾಜ ವಿಜ್ಞಾನದಲ್ಲಿ ಬಹುಮನಿ ಆದಿಲ್ ಶಾ. ನೆಕ್ಸ್ಟ್ 7ನೇ ತರಗತಿಗೆ ಎರಡನೇ ಒಂದು ವಿಡಿಯೋ 9 ಗಂಟೆಯಿಂದ 9:30ವರೆಗೆ. ಅದು ಕನ್ನಡದ ಒಂದು ಪಾಠ ಅಥವಾ ಪದ್ಯ, ಇದು ಸ್ವಾತಂತ್ರ್ಯ ಸ್ವರ್ಗ. ನೆಕ್ಸ್ಟ್ ಬುಧವಾರ ದಿನ ಗಣಿತದಲ್ಲಿ 7ನೇ ತರಗತಿ ಗಣಿತದಲ್ಲಿ 8 ಗಂಟೆಯಿಂದ 8:30. ಸೊ 7ನೇ ತರಗತಿ ವಿದ್ಯಾರ್ಥಿ ಟೈಮಿಂಗ್ ನ ಚೆನ್ನಾಗಿ ಬರ್ಕೊಂಡ್ಬಿಡಿ. ಓಕೆ, ಸೊ 7ನೇ ತರಗತಿ ಗಣಿತ ಒಂದು ಅಧ್ಯಾಯ ಭಿನ್ನ ರಾಶಿಗಳು ಮತ್ತು ದಶಮಾಂಶಗಳು. ಸೊ ಈಗಾಗಲೇ ಹಿಂದಿನ ವಿಡಿಯೋದಲ್ಲಿ ಹೇಳಿದಂತೆ ಈ ಭಿನ್ನ ರಾಶಿಗಳು ಮತ್ತು ದಶಮಾಂಶಗಳ ಅಧ್ಯಾಯದ ಎಲ್ಲಾ ಅಭ್ಯಾಸ, ಎಲ್ಲಾ ಸಮಸ್ಯೆಗಳ ತುಂಬಾ ಡಿಟೇಲ್ ಆಗಿ ಬಿಡಿಸಿಕೊಳ್ಳಲಾಗಿದೆ. ಬಹಳಷ್ಟು ವಿದ್ಯಾರ್ಥಿಗಳ ವಿಡಿಯೋನ ನೋಡಿ ತಿಳ್ಕೊಳ್ತಾ ಇದ್ದಾರೆ. ಸೊ ತಾವು ಸಹ ನೋಡಿ ಎಲ್ಲಾ ಅಭ್ಯಾಸಗಳನ್ನ ತಮ್ಮ ಫೇಸ್ಬುಕ್ ನಲ್ಲಿ ಬಿಡಿಸ್ಕೋಬೇಕು. ಓಕೆ, ನೆಕ್ಸ್ಟ್ 7ನೇ ತರಗತಿಗೆ ಬುಧವಾರ ದಿನ 5:15 ಸಾಯಂಕಾಲ ಇದು 6 ಗಂಟೆಗೆ ಹಿಂದಿ ಒಂದು ಪಾಠ ಸುನು ಮೇರಿ ಕಹಾನಿ ಅನ್ನುವಂತ ಒಂದು ಪಾಠ. ನೆಕ್ಸ್ಟ್ ಗುರುವಾರದ ದಿನ 7ನೇ ತರಗತಿಗೆ ಸಾಯಂಕಾಲ 5:15 6 ಗಂಟೆಗೆ ವಿಜ್ಞಾನದ ಒಂದು ಪಾಠ ಎಳೆಯಿಂದ ಬಟ್ಟೆ. ಇನ್ನು ಶುಕ್ರವಾರ ವಾರದ ಕೊನೆಯ ದಿನ 7ನೇ ತರಗತಿಗೆ ಒಂದು ಗಣಿತದ ಪಾಠ ಬೆಳಗ್ಗೆ 8ರಿಂದ 8:30ವರೆಗೆ ಭಿನ್ನ ರಾಶಿಗಳು ಮತ್ತು ದಶಮಾಂಶಗಳು. ಸೊ ಇವು ವಿದ್ಯಾರ್ಥಿಗಳೇ 5, 6 ಮತ್ತು 7ನೇ ತರಗತಿ ಸಂಬಂಧಪಟ್ಟಂತೆ 3ನೇ ವಾರದ ಟೈಮ್ ಟೇಬಲ್ ನ ವಿವರ. ಚೆನ್ನಾಗಿ ತಿಳ್ಕೊಂಡ್ರಲ್ಲ. ಸೊ ಗ್ರೀನ್ ಕಲರ್ ಇವೆಲ್ಲ 5ನೇ ತರಗತಿಯ ಪಾಠಗಳು, ಈ ಆರೆಂಜ್ ಕಲರ್ ಇವೆಲ್ಲ 6ನೇ ತರಗತಿಯ ಒಂದು ಅಧ್ಯಾಯಗಳು ಹಾಗೂ ಯೆಲ್ಲೋ ಕಲರ್ ಇವೆಲ್ಲ 7ನೇ ತರಗತಿ ಅಧ್ಯಾಯಗಳು. ಇವುಗಳನ್ನ ಚೆನ್ನಾಗಿ ಬರ್ಕೊಂಡು ಅದೇ ದಿನ ಅದೇ ಸಮಯಕ್ಕೆ ಪಾಠನ ಚೆನ್ನಾಗಿ ನೋಡ್ಕೊಂಡು ತಾವೆಲ್ಲ ತಿಳ್ಕೋಬೇಕು. ಸೊ ಇಂಥದೇ ವಿಡಿಯೋಗಳು ಬಹಳಷ್ಟು ನಮ್ಮ ಚಾನಲ್ ಬರ್ತಾ ಇರುತ್ತೆ. ಅದಕ್ಕಾಗಿ ಪದೇ ಪದೇ ಹೇಳ್ತಾ ಇದ್ದೀನಿ, ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಒತ್ತಿ, ನಿಮ್ಮ ಫ್ರೆಂಡ್ಸ್ಗೂ ಸಹ ವಿಡಿಯೋನ ಶೇರ್ ಮಾಡಿ. ವಿಡಿಯೋವನ್ನು ಲೈಕ್ ಮಾಡೋದನ್ನು ಮರಿಬೇಡಿ. ಓಕೆ, ಮತ್ತೆ ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿಯವರೆಗೆ ಚೆನ್ನಾಗಿ ಓದಿ, ಚೆನ್ನಾಗಿ ಅಭ್ಯಾಸ ಮಾಡಿ.